GBA ಎಲೆಕ್ಷನ್ ಯಾವಾಗ ಆಗುತ್ತೆ ಅನ್ನುವಂಥದ್ದು. ಜನವರಿ ಒಳಗೆ ಎಲೆಕ್ಷನ್ ಮಾಡ್ತೀವಿ, 2026 ಜನವರಿ ಒಳಗೆ ಮಾಡ್ತೀವಿ ಅಂತ ಹೇಳ್ತಾರೆ. 100ಕ್ಕೆ 1000 ಯಾವುದೇ ಕಾರಣಕ್ಕೂ ಚುನಾವಣೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ 5 ಪಾಲಿಕೆಗಳಿಗೆ. ಯಾಕೆಂದರೆ ಕಟ್ಟಡ ಕಟ್ಟಿದ್ರೆ ಸಾಲದು, ಅದಕ್ಕೆ ಫರ್ನಿಚರ್ಸು, ಫಿಕ್ಸ್ಚರ್ಸು ಎಲ್ಲ ಪೀಠೋಪಕರಣಗಳು ಎಲ್ಲ ವ್ಯವಸ್ಥೆ ಮಾಡಿ ಇನ್ನು 2.5 ವರ್ಷಗಳ ಕಾಲ ಇವರು ಚುನಾವಣೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ಮಾಸಿಕ ಸಭೆ ಇಲ್ಲೇ 2 ದಿನಕ್ಕೂ ಒಂದಂದರೆ ಕೆಂಪೇಗೌಡ ಪುರಸಭೆ ಮಾಡ್ಬಿಡ್ತೀವಿ ಅಂತ. ಆಯಿತು, ಸಭೆ ಮಾಡ್ತೀರಾ, ಮಹಾಪೌರ ಕೂತ್ಕೊಳ್ಳೋದಲ್ಲಿ ಬಾಡಿಗೆಗಳು ತೊಗೊಂಡವ್ರನ್ನ ಕೂರ್ಸಕ್ಕಾಗ್ತದ? ಕಾರ್ಪೊರೇಷನ್ ಚುನಾವಣೆ ನಾನು ಅಭ್ಯರ್ಥಿ ಆಗಬೇಕು, ಗೆಲ್ಲಬೇಕು ಅಂತ ಆಸೆಗಳನ್ನು ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಅವ್ರಿಗೆ ದೊಡ್ಡ ಮಟ್ಟದ ಆರ್ಥಿಕವಾದಂಥ ಹೊಡೆತ ಬೀಳ್ತದೆ. ಗಣೇಶನ ಹಬ್ಬ ಇರ್ಬೋದು, ಅಥವಾ ರಾಜ್ಯೋತ್ಸವ ಇರ್ಬೋದು, ಅಥವಾ ಅಣ್ಣಮ್ಮೋತ್ಸವ ಇರ್ಬೋದು, ಅವರಿಂದ ಹಣವನ್ನು ಅಪೇಕ್ಷೆ ಮಾಡ್ಕೊಂಡು ಇವ್ರು ಹೇಗಿದ್ರು ಅಭ್ಯರ್ಥಿ ಆಗ್ತಾ ಇದ್ದಾರೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಅವರು ಖರ್ಚು ಮಾಡ್ತಾನೆ ಹೋಗಬೇಕಾಗತ್ತೆ. 368 ವಾರ್ಡ್ಗಳಲ್ಲಿ ಕನಿಷ್ಠ 5,000ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಬೆಂಗಳೂರು ಮಹಾನಗರದ ಕನಿಷ್ಠ ಇರುವಂಥದ್ದು. ಶಾತಾಯಗತೆ ಏನೇ ತಿಪ್ಪರ್ಲಾಗ ಹಾಕೋದು ಸರ್ಕಾರ 2027 ಡಿಸೆಂಬರ್ ತನಕ ಚುನಾವಣೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನಾಗಿ ಸರ್ಕಾರವನ್ನು ಮಾಡ್ತು. ಈ ನಡುವೆ ಈ ಕಾರ್ಪೊರೇಟ್ ಆಸ್ಪಿರೆಂಟ್ಸ್ಗಳೇನಿದ್ರಲ್ಲ, ಅವರು ಇನ್ನೇನು ಎಲೆಕ್ಷನ್ ಆಗೇ ಬಿಡುತ್ತೆ ಅನ್ನುವಂಥ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಈಗ ಆಲ್ರೆಡಿ BBMP ಎಲೆಕ್ಷನ್ನು 4 ವರ್ಷಗಳೇ ಕಳೆದೋಯ್ತು, ಈಗ 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇದ್ರ ಮಧ್ಯದಲ್ಲಿ GBA ಎಲೆಕ್ಷನ್ ಯಾವಾಗ ಆಗುತ್ತೆ ಅನ್ನುವಂಥದ್ದು. ಇನ್ನು ರಾಜಕೀಯ ನಾಯಕರು ಕೂಡ, ಆಡಳಿತ ಪಕ್ಷದಲ್ಲಿರುವಂಥ ರಾಜಕೀಯ ನಾಯಕರು ಕೂಡ ಸದ್ಯದಲ್ಲೇ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಿದ್ದಾರೆ. ಆದರೆ ಈ ಹಿಂದೆ ಮಾಜಿ ಕಾರ್ಪೊರೇಟರ್ಗಳಿಗೆ ಜೊತೆಗೆ ಹೊಸದಾಗಿ ಕಾರ್ಪೊರೇಟರ್ ಸ್ಥಾನಗಳಿಗೆ ಆಕಾಂಕ್ಷಿ ಆಗಿರುವಂಥವ್ರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳು ಏನು ಅನ್ನುವಂಥದ್ದನ್ನ ಬಹುಶಃ ನಾನು ಹೇಳೋದಕ್ಕಿಂತ BJPಯ ಹಿರಿಯ ನಾಯಕರು ಹಾಗೂ ಸಾಮಾಜಿಕ ಹೋರಾಟಗಾರಂತ NR ರಮೇಶ್ ಅವರೇ ಇದ್ರ ಬಗ್ಗೆ ಮಾತಾಡೋ ನಮ್ಮ ಜೊತೆಗಿದ್ದಾರೆ. ಸರ್, ಎಲ್ಲ ಒಂದ್ ಕಡೆ GBA ಆದ್ಮೇಲೆ BBMPಯಿಂದ ಕಾದು ಹಳೆ ಕಾರ್ಪೊರೇಟರ್ಗಳ ಸುಸ್ತಾಗೋದ್ರು. ಹೊಸಬ್ರುಗಳು ಅಟ್ಲೀಸ್ಟ್ GBA ಆದಾಗಾದ್ರೂ ಕೂಡ ಎಲೆಕ್ಷನ್ ಆಗುತ್ತೆ ಅನ್ನುವಂಥದ್ದು ಸರ್ಕಾರದಲ್ಲೂ ಕೂಡ ಭರವಸೆಗಳನ್ನು ಸಿಗ್ತಾನೆ ಇದೆ. ನಿಮ್ಮ ಪ್ರಕಾರ ಏನು ಹೇಳ್ತೀರಿ ಸರ್, ಆಗುತ್ತಾ, ಚಾನ್ಸಸ್ ಇದೆಯಾ? ಈಗಾಗಲೇ 61 ತಿಂಗಳು ಸಂಪೂರ್ಣ ಆಗಿದೆ, 5 ವರ್ಷ 1 ತಿಂಗಳು ಸಂಪೂರ್ಣ ಆಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 2ನೇ ಅವಧಿ ಮುಕ್ತಾಯ 2015ರಿಂದ 2020 ಸೆಪ್ಟೆಂಬರ್ 10 ತನಕ ಇದ್ದಂಥದ್ದು. 2020 ಸೆಪ್ಟೆಂಬರ್ 10ರಿಂದ ಇಲ್ಲಿಯವರೆಗೆ ಆಡಳಿತಾಧಿಕಾರಿಗಳ ಅಧಿಕಾರದಲ್ಲಿ ಕಾನೂನು ಬಾಹಿರವಾಗಿ ಇರ್ತಕ್ಕಂಥದ್ದು. ಯಾಕಂದರೆ 74th ಅಮೆಂಡ್ಮೆಂಟ್ ಪ್ರಕಾರ, ನಮ್ಮ ಭಾರತದ ಸಂವಿಧಾನದ 74th ಅಮೆಂಡ್ಮೆಂಟ್ ಪ್ರಕಾರ 6 ತಿಂಗಳಿಗಿಂತಲೂ ಹೆಚ್ಚು ಕಾಲ ಆಡಳಿತಾಧಿಕಾರಿಗಳ ಕೈಯಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆಯ ಅಧಿಕಾರದ ಚುಕ್ಕಾಣಿ ಇರೋಗಿಲ್ಲ ಅಂತ ಇರೋದು. ಅದಕ್ಕಿಂತಲೂ ಇಂಪಾರ್ಟೆಂಟು ಚುನಾವಣೆ ನಡೆಯುತ್ತಾ ಇಲ್ವಾ ಅಂತ. ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳಾದಿಯಾಗಿ, ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ, ವಿಶೇಷವಾಗಿ ಬೆಂಗಳೂರು ಮಹಾನಗರಕ್ಕೆ ಸಂಬಂಧಪಟ್ಟ ಎಲ್ಲ ಸಚಿವರು, ಶಾಸಕರೆಲ್ಲ ಡಿಸೆಂಬರ್ ಒಳಗೆ ಎಲೆಕ್ಷನ್ ಮಾಡ್ತೀವಿ, ಜನವರಿ ಒಳಗೆ ಎಲೆಕ್ಷನ್ ಮಾಡ್ತೀವಿ, 2026 ಜನವರಿ ಒಳಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 100ಕ್ಕೆ 1000 ಯಾವುದೇ ಕಾರಣಕ್ಕೂ ಚುನಾವಣೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ 5 ಪಾಲಿಕೆಗಳಿಗೆ. ಯಾತಕ್ಕೆ ಅಂತಂದರೆ, ಕೇವಲ ಕೇಂದ್ರ ಇವತ್ತು ಇವರೇನು 5 ಪಾಲಿಕೆಗಳನ್ನಾಗಿ ವಿಭಜನೆ ಮಾಡಿ 5 ಪಾಲಿಕೆಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಕೇಂದ್ರ ಪಾಲಿಕೆ ಅಂದರೆ ಸೆಂಟ್ರಲ್ ಕಾರ್ಪೊರೇಷನ್ ಒಂದನ್ನು ಹೊರತುಪಡಿಸಿದ್ರೆ ಇನ್ನು 4 ಕಾರ್ಪೊರೇಷನ್ಗಳಿಗೆ, ಅಂದರೆ ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣ, ಉತ್ತರ ಪಾಲಿಕೆಗಳಿಗೆ ಇಲ್ಲಿ ಪಾಲಿಕೆ ಚುನಾವಣೆ ನಡೆದ ನಂತರ ಇರಲೇಬೇಕಾದಂಥ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಯಾವುದೇ ವ್ಯವಸ್ಥೆಯೂ ಇಲ್ಲಿ ತನಕ ಆಗಿಲ್ಲ. ಯಾತಕ್ಕೆ ಅಂತಂದರೆ, ಪಾಲಿಕೆ ಚುನಾವಣೆ ನಡೆದು 27 ದಿನಗಳ ಒಳಗಾಗಿ ಆ ಪಾಲಿಕೆ ಸದಸ್ಯ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯ ತನ್ನ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಯಾರು ಪ್ರಮಾಣ ವಚನವನ್ನು ಬೋಧನೆ ಮಾಡಬೇಕು ಅಂತಂದರೆ ಮಹಾಪೌರರು, ಪೂಜ್ಯ ಮಹಾಪೌರರು ಅವರಿಗೆ ಬೋಧನೆ ಮಾಡಬೇಕಾಗತ್ತೆ. ಅಂದರೆ 27 ದಿನದ ಒಳಗಾಗಿ ಮಹಾಪೌರರ ಆಯ್ಕೆಯಾಗಿ, ಉಪಮಹಾಪೌರರ ಆಯ್ಕೆಯಾಗಿ ಆ ನಂತರ ಸದಸ್ಯರಿಗೆ ಪ್ರಮಾಣ ವಚನ ಬೋಧನೆ ಮಾಡಬೇಕಾಗಿರೋವಂಥದ್ದು. ಜೊತೆಗೇ ಮಹಾಪೌರ ಚುನಾವಣೆ ಜೊತೆಗೇ ನಡ್ಕೊಂಬಂದಿರತಕ್ಕಂಥ ವಾಡಿಕೆಯಂತೆ ಈ ಹಿಂದೆ 12 ಸ್ಥಾಯಿ ಸಮಿತಿಗಳು ಅಸ್ತಿತ್ವದಲ್ಲಿದ್ದು, ಈಗ ಇವರೇನೋ 8 ಮಾಡ್ತೀವಿ ಅಂತ ಹೇಳಿದರೆ, 8 ಸ್ಥಾಯಿ ಸಮಿತಿಗಳು ಅಂದರೆ 8 ಸ್ಥಾಯಿ ಸಮಿತಿಯ ರಚನೆ ಆಗಬೇಕು. ಹಾಗೆ ಆಡಳಿತ ಪಕ್ಷದ ನಾಯಕ ಮತ್ತು ವಿರೋಧ ಪಕ್ಷದ ನಾಯಕರ ಒಂದು ಆಯ್ಕೆ ಆಗಬೇಕು. ಇಷ್ಟು ಜನರಿಗೆ ಮಹಾಪೌರರ ಕೊಠಡಿ
ಬೃಹದಾಕಾರವಾಗಿರಬೇಕು. ಕನಿಷ್ಠ 60-70 ಜನ ಕೂತ್ಕೊಳ್ಳುವಂಥ ಆಸನದ ವ್ಯವಸ್ಥೆ ಇರತಕ್ಕಂಥ ಒಂದು ಹಾಲ್ ಆಗಿರಬೇಕು, ಸಭಾಂಗಣ ಆಗಿರಬೇಕು. ಅದ್ರ ಜೊತೆಗೆ ಪ್ರತ್ಯೇಕವಾಗಿ ಅವರ ಆಂಟಿ ಚೇಂಬರ್ ಅಂತಂದರೆ ಮಹಾಪೌರ ಪ್ರತ್ಯೇಕವಾದಂಥ ಒಂದು ಕೊಠಡಿ ಇರಬೇಕು, ಮತ್ತು ಅವರ ಕಚೇರಿ ಇರಬೇಕು. ಅವರ ಕಚೇರಿ ಸಿಬ್ಬಂದಿವರೆಗೆ ಕನಿಷ್ಠ 10-12 ಜನ ಆಗುವಷ್ಟು ಎಲ್ಲ ಬರುವಂಥ ಕಡತಗಳನ್ನೆಲ್ಲ ವಿಲೇವಾರಿ ಮಾಡಲಿಕ್ಕೆ ಅಂತ ಹೇಳಿ ಕಚೇರಿ ಸಿಬ್ಬಂದಿ ಅಷ್ಟಿರಬೇಕು. ಅದಕ್ಕೊಂದು ಸಹಾಯಕರ ಕಚೇರಿ ಒಂದಾಗಬೇಕು. ಉಪಮಹಾಪೌರರ ಕಚೇರಿ, ಅವ್ರಿಗೆ ಸಹಾಯಕರ ಸಿಬ್ಬಂದಿ ವರ್ಗದವರ ಕಚೇರಿ, ಹಾಗೆ ಆಡಳಿತ ಪಕ್ಷ ವಿರೋಧ ಪಕ್ಷದ ನಾಯಕರಿಗೆ ಕೊಠಡಿಗಳು, ಅವರ ಆಪ್ತ ಸಹಾಯಕರು ಮತ್ತು ಅವರ ಕಚೇರಿ ಸಿಬ್ಬಂದಿಗಳಿಗೆ ಒಂದು ಕೊಠಡಿಗಳು. ಇದರ ಜೊತೆಗೆ 8 ಸ್ಥಾಯಿ ಸಮಿತಿಗಳ ಕೊಠಡಿಗಳು, ಕನಿಷ್ಠ 20 ಜನ ಕೂತ್ಕೊಳ್ಳೋಷ್ಟು. ಯಾಕಂದರೆ ಆ ಸ್ಥಾಯಿ ಸಮಿತಿಯ ಸದಸ್ಯರು ಮತ್ತು ಆ ಸ್ಥಾಯಿ ಸಮಿತಿಯ ಸಭೆಗೆ ಅಪೇಕ್ಷಿತಿರ್ತಕ್ಕಂಥ ಅಧಿಕಾರಿಗಳು ಕೂತ್ಕೊಳ್ಳಲಿಕ್ಕೆ ಅಂತೇಳಿ ಅವಶ್ಯಕತೆ ಇರುವಂಥ ಕೊಠಡಿಗಳು, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿ ವರ್ಗ, ಅದಕ್ಕೆ ಕೊಠಡಿಗಳನ್ನು ಇವರು ತಯಾರು ಮಾಡಬೇಕಾಗತ್ತೆ. ಹಾಗೆ ಜೊತೆಗೇ ಒಂದು ಕೌನ್ಸಿಲ್ ಸೆಕ್ರೆಟರಿ ಇದಕ್ಕೆ ಕಡ್ಡಾಯವಾಗಿ ಇರಲೇಬೇಕಾಗಿರುವಂಥದ್ದು. ಆ ಕೌನ್ಸಿಲ್ ಸೆಕ್ರೆಟರಿಗೆ ವಿಶಾಲವಾದಂಥ ಕೊಠಡಿ ಇರಬೇಕು. ಅವರು ಅಲ್ಲಿ ಪ್ರತಿ ತಿಂಗಳು ಸಂಗ್ರಹ ಆಗುವಂಥ ದಾಖಲೆಗಳನ್ನು ಸಂಗ್ರಹ ಮಾಡಲಿಕ್ಕೆ ರೆಕಾರ್ಡ್ ರೂಮ್, ದಾಖಲೆಗಳ ಕೊಠಡಿಯನ್ನು, ಸಂಗ್ರಹಗಾರವನ್ನು ಅಲ್ಲೇ ಒಂದು ನಿರ್ಮಾಣ ಮಾಡಬೇಕು. ಹಾಗೆ ಲೀಗಲ್ ಸೆಲ್, ಪ್ರತಿಯೊಂದು ಪಾಲಿಕೆಗೆ ತನ್ನದೇ ಆದಂಥ ಕಾನೂನು ಕೋಶವನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಕನಿಷ್ಠ 15-20 ಮಂದಿ ಪ್ರತಿಯೊಂದು ಪಾಲಿಕೆಗೆ ವಕೀಲರ ಅವಶ್ಯಕತೆ ಇರ್ತದೆ. ಅದಕ್ಕೆ ಒಬ್ಬರು ನಿವೃತ್ತ ನ್ಯಾಯಾಧೀಶರನ್ನು ಅದಕ್ಕೆ ಮುಖ್ಯಸ್ಥರನ್ನೇ ಕಾನೂನು ಕೋಶದ ಮುಖ್ಯಸ್ಥರನ್ನ ಮಾಡ್ತಾರೆ, ಅವ್ರಿಗೊಂದು ಕೊಠಡಿ, ಇವರಿಗೆಲ್ಲ ಕೊಠಡಿ, ಉಪಕಾನೂನು ಸಲಹೆಗಾರರಿಗೆ ಅವ್ರದ್ದೊಂದು ಕೊಠಡಿ, ಇದೆಲ್ಲ ಬೇಕಾಗತ್ತೆ. ಪ್ರಮುಖವಾಗಿರ್ತಕ್ಕಂಥ 17 ಇಲಾಖೆಗಳಿಗೆ ಸಂಬಂಧಪಟ್ಟ ಪ್ರಮುಖ ವಿಶೇಷ ಆಯುಕ್ತರು, ಜಂಟಿ ಆಯುಕ್ತರು, ಕಂದಾಯ ಇಲಾಖೆ ಇರ್ಬೋದು, ಅಥವಾ ವಿಶೇಷ ಆಯುಕ್ತರು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಮುಖ್ಯ ಅಭಿಯಂತರಗಳು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಕೊಠಡಿಗಳು ಬೇಕಾಗತ್ತೆ. ಇದೆಲ್ಲ ಜೊತೆಗೆ ಆಯುಕ್ತರು ಕೊಠಡಿ ದೊಡ್ಡದಾಗಿ ವಿಶಾಲವಾಗಿ ಇರಬೇಕಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ಬೇಕಾಗಿರುವಂಥದ್ದು ಪ್ರತಿ ತಿಂಗಳು ನಡೆಯುವಂಥ ಮಾಸಿಕ ಸಭೆ ನಡೀಲಿಕ್ಕೆ ಕನಿಷ್ಠ ಉದಾಹರಣೆಗೆ ಈ 5 ಪಾಲಿಕೆಗಳಲ್ಲಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದು 112 ಸದಸ್ಯರನ್ನು ಇವರು ಹೊಂದಿರತಕ್ಕಂಥ 112 ವಾರ್ಡ್ಗಳನ್ನು ಹೊಂದಿರತಕ್ಕಂಥ ಪಶ್ಚಿಮ ಪಾಲಿಕೆ. ಅಲ್ಲಿ 112 ಅಂದರೆ 11 ಜನ ನಾಮನಿರ್ದೇಶಿತ ಸದಸ್ಯರು, ಅಂದರೆ ನಾಮಿನೇಟೆಡ್ ಕೌನ್ಸಿಲರ್ಸ್ ಬರ್ತಾರೆ. ಪ್ರತಿ 10 ಕಾರ್ಪೊರೇಟರ್ಸ್ಗೆ ಒಬ್ಬ ಸದಸ್ಯನಾಗಿ, ನಾಮನಿರ್ದೇಶಿತ ಸದಸ್ಯನಾಗಿ 11 ಸದಸ್ಯರು ಬರ್ತಾರೆ. ಅಲ್ಲಿಗೆ ಅವರು 123 ಆದರೆ ಅಲ್ಲಿ ಒಂದು 20-25 ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಮತ್ತು ರಾಜ್ಯ ಸಚಿವ ಸಂಪುಟ ಸ್ಥಾನಮಾನ ಹೊಂದಿರತಕ್ಕಂಥ ಚೇರ್ಮನ್ಗಳು, ಅಧ್ಯಕ್ಷರು, ಬೇರೆ ಇದು ಏನಂತಾರೆ ಬೋರ್ಡು, ಕಾರ್ಪೊರೇಷನ್, ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು, ಅವರೆಲ್ಲ ಅಪೇಕ್ಷಿತರಿರ್ತಾರೆ. ಹಾಗಾಗಿ 150ಕ್ಕೂ ಹೆಚ್ಚು ಒಂದು ಆಸನಗಳಿರ್ತಕ್ಕಂಥ ಒಂದು ಸಭಾಂಗಣ ಇರಬೇಕು. ಅದಕ್ಕೆ ಹೊಂದ್ಕೊಂಡಂತೆಯೇ ಆಫೀಸರ್ಸ್ ಗ್ಯಾಲರಿ ಅಂತಂದರೆ ಅಧಿಕಾರಿಗಳ ಗ್ಯಾಲರಿ ಇರಬೇಕಾಗ್ತದೆ. ಯಾಕಂದರೆ ಸದಸ್ಯರಾದವನು ಯಾವುದೇ ಒಂದು ವಿಷಯವನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಆ ಸಭೆಗೆ ಆ ವಿಷಯಕ್ಕೆ ಸಂಬಂಧಪಟ್ಟ ಯಾವ ಇಲಾಖೆ ಇರ್ತದೆ ಆ ಇಲಾಖೆಗೆ ಸಂಬಂಧಪಟ್ಟ ಮುಖ್ಯಸ್ಥರು ಅಲ್ಲಿ ಬಂದು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಮುಖ್ಯ ಅಭಿಯಂತರಗಳು ಅವರ ಮೇಲ್ಪಟ್ಟ ಅಂದರೆ ಉಪ ಆಯುಕ್ತರು, ಜಂಟಿ ಆಯುಕ್ತರು, ವಿಶೇಷ ಆಯುಕ್ತರು, ಅಪರ ಆಯುಕ್ತರು, ಇವರೆಲ್ಲರಿಗೂ ಅಲ್ಲಿ ವ್ಯವಸ್ಥೆ ಮಾಡಬೇಕಾಗತ್ತೆ. ಹಾಗೆ ಮಾಧ್ಯಮದವರಿಗೆ ಮೇಲ್ಭಾಗದಿಂದ ಚಿತ್ರೀಕರಣ ಮಾಡೋಕ್ಕೆ ಮೀಡಿಯಾ ಗ್ಯಾಲರಿ ಒಂದು ಮಾಡಬೇಕಾಗತ್ತೆ. ಇದಿಷ್ಟು 2 ತಿಂಗಳಿಗೆ 2 ಸಭೆ ಕಡ್ಡಾಯ ಆಗಿರೋದ್ರಿಂದ, ಒಂದು ವಿಷಯದ ಸಭೆ ಅಂದರೆ ಸಬ್ಜೆಕ್ಟ್ ಮೀಟಿಂಗು, ಇನ್ನೊಂದು ಮಂತ್ಲಿ ಮೀಟಿಂಗ್ ಅಂದರೆ ಮಾಸಿಕ ಸಭೆ ಇರೋದ್ರಿಂದ ಆ 2 ದಿನಗಳ ಕಾಲ ಈ ಅಧಿಕಾರಿಗಳು, ಮಾಧ್ಯಮದವರು ಮತ್ತು ಜನಪ್ರತಿನಿಧಿಗಳಿಗೆ ಆ ಉಪಹಾರ ಮತ್ತು ಊಟಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಅಂತೇಳಿ ಒಂದು ಡೈನಿಂಗ್ ಹಾಲ್ ಒಂದು ಇರಬೇಕಾಗತ್ತೆ. ಇದಿಷ್ಟು ಜೊತೆಗೆ ವಿಶೇಷವಾದಂಥ ಕನಿಷ್ಠ ವಾರಕ್ಕೆ 2-3 ಸಭೆಗಳು ನಿರಂತರವಾಗಿ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಪಾಲಿಕೆಗಳಿಂದ ಪ್ರತಿನಿಧಿಗಳು, ಬೇರೆ ಬೇರೆ ಸಂಸ್ಥೆಗಳಿಂದ ಅವರ ಪ್ರತಿನಿಧಿಗಳು ಬರುವಂಥದ್ದು, ಸಭೆಗಳು ನಡೆಯುವಂಥದ್ದು, ಅಧಿಕಾರಿಗಳ ಸಭೆ ನಡೆಯುವಂಥದ್ದು. ಹಾಗಾಗಿ ಈ ಎಲ್ಲ ಸಭೆಗಳು ನಡೆಯೋಕ್ಕೆ ಮೀಟಿಂಗ್ ಹಾಲ್ ಅಂತೇಳಿ ಒಂದು ಸಭೆಯ ಸಭಾಂಗಣವನ್ನೇ ಪ್ರತ್ಯೇಕವಾಗಿ ಒಂದು 60-70 ಜನ ಕೂತ್ಕೊಳ್ಳೋಷ್ಟು ಆಸನದ ವ್ಯವಸ್ಥೆ ಇರತಕ್ಕಂಥ ಎಲ್ಲ ವ್ಯವಸ್ಥೆನ ಮಾಡಬೇಕು. ಇಷ್ಟೆಲ್ಲದ್ರ ಜೊತೆಗೆ ಪ್ರತಿ ತಿಂಗಳು ಏನು 2 ದಿನ ಕಡ್ಡಾಯವಾಗಿ ಸಭೆಗಳು ನಡೆಯುತ್ತೆ, ಮಾಸಿಕ ಸಭೆ ಮತ್ತು ವಿಶೇಷ ಸಭೆ. ಆ ಸಭೆಗೆ ಕನಿಷ್ಠ ಅಪೇಕ್ಷಿತರಿರ್ತಕ್ಕಂಥವರು ಇಲ್ಲಿ 112 ಜನ ಇರ್ತಕ್ಕಂಥ, ಮತ್ತು ಅದು 11 ಜನ ನಾಮನಿರ್ದೇಶಿತ ಸದಸ್ಯರು ಇರ್ತಕ್ಕಂಥ 123 ಸದಸ್ಯರ ಪೈಕಿ ಒಂದು 100 ಜನ ಆದರೂ ಇಲ್ಲಿ ಹಾಜರಾಗ್ತಾರೆ. ಇನ್ನುಳಿದ ಪಾಲಿಕೆಗಳಲ್ಲಿ 72 ಸದಸ್ಯರ ಪೈಕಿ ಒಂದು 60 ಜನ ಆದರೂ ಅಲ್ಲಿ ಹಾಜರಾಗ್ತಾರೆ. ಅವ್ರ ಜೊತೆಗೆ ಶಾಸಕರು ಎಲ್ಲ ಸೇರಿದಾಗೆ ಮಾಧ್ಯಮದವರು, ಹಾಗೆ ವಿಶೇಷವಾಗಿ ಅಧಿಕಾರಿಗಳಂತೂ ಕಡ್ಡಾಯವಾಗಿ ಬರಲೇಬೇಕಾಗತ್ತೆ. ಇಲ್ಲ ಅಂದರೆ ಅವ್ರ ಮೇಲೆ ಬೇರೆ ಬೇರೆ ಶಿಸ್ತು ಕ್ರಮ ತಗೊಳ್ಳೋ ಅವಕಾಶಗಳಿರೋದ್ರಿಂದ, ಅವರು ಆ ಸಭೆಗಳಿಗೆ ಅಪೇಕ್ಷಿತರಿರೋದ್ರಿಂದ
ಕನಿಷ್ಠ ಈ ಪಶ್ಚಿಮ ಪಾಲಿಕೆಗೆ 250ರಿಂದ 300 ವಾಹನಗಳ ನಿಲುಗಡೆ ವ್ಯವಸ್ಥೆ ಆಗಿರಬೇಕು 2 ದಿನ ಮಾಸಿಕ ಸಭೆ ವಿಷಯ ಸಭೆ ನಡೆಯುವಂಥ ದಿನಗಳಲ್ಲಿ. ಇನ್ನುಳಿದ ಪಾಲಿಕೆಗಳಲ್ಲಿ ಕನಿಷ್ಠ 200 ವಾಹನಗಳಿಗೆ ನಿಲುಗಡೆಗೆ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಇರತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥ ಜಾಗ ಇರಬೇಕು. ಇಷ್ಟೆಲ್ಲ ಬೇಕು ಅಂತಂದರೆ ಅದಕ್ಕೆ ಜಾಗವನ್ನು ಗುರ್ತು ಮಾಡಬೇಕು. ಈಗ ತಾನೇ ಕಳೆದ ವಾರವಷ್ಟೇ ದಕ್ಷಿಣ ಪಾಲಿಕೆಗೆ ಒಂದು ಜಾಗವನ್ನು ಬನಶಂಕರಿ ದೇವಸ್ಥಾನದ ಆಸುಪಾಸಿನಲ್ಲಿ ಗುರ್ತು ಮಾಡ್ಕೊಂಡಿದ್ದಾರೆ. ಅದನ್ನು ಸರ್ಕಾರ, ರಾಜ್ಯ ಸರ್ಕಾರ, ಕಂದಾಯ ಇಲಾಖೆ GBAಗೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅದನ್ನು ಹಸ್ತಾಂತರ ಮಾಡಿದ ನಂತರ ಇವರು ಕಾನೂನು ರೀತಿಯ ಅದಕ್ಕೆ ಟೆಂಡರನ್ನು, ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಟೆಂಡರನ್ನು ಕರೆದ್ರೆ ನಮ್ಮ 10 ಕೋಟಿಗಿಂತಲೂ ಹೆಚ್ಚು ಮೊತ್ತವನ್ನು ಹೊಂದಿರತಕ್ಕಂಥ ಯಾವುದೇ ಟೆಂಡರ್ ಪ್ರಕ್ರಿಯೆಗೆ ಕನಿಷ್ಠ 45 ದಿನಗಳ ಕಾಲಾವಕಾಶ ಕೊಡಬೇಕು. ಅದು ನಮ್ಮ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ನಲ್ಲಿ ಇರ್ತಕ್ಕಂಥದ್ದು, ಇದರಲ್ಲಿರ್ತಕ್ಕಂಥದ್ದು. ಹಾಗಾಗಿ ಒಂದು KTPP ಆ್ಯಕ್ಟಲ್ಲಿ ಇರ್ತಕ್ಕಂಥದ್ದು, ಕರ್ನಾಟಕ ಇದು ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಅಂತ ಏನು ಕರಿತೀವಿ, ಅದ್ರ ಪ್ರಕಾರ ಅವರು 45 ದಿನ ಕಾಲಾವಕಾಶ ಕೊಡಬೇಕಾಗಿರೋದ್ರಿಂದ ಅದಾದ ನಂತರ 45 ದಿನಗಳ ನಂತರ ಇವರು ಟೆಕ್ನಿಕಲ್ ಬಿಡ್ಡು, ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡಿ ಕಾರ್ಯಾದೇಶ ಪತ್ರವನ್ನು ಕೊಡೋ ಅಷ್ಟೊಳಗೆ 3 ತಿಂಗಳಾಗಿರ್ತದೆ. ಆ 3 ತಿಂಗಳಿಂದ ಕನಿಷ್ಠ ನಾನು ಹೇಳಿದಂಥ ಇಷ್ಟು ಸೌಲಭ್ಯಗಳನ್ನ ಕೊಡಲಿಕ್ಕೆ ಕನಿಷ್ಠ ನಿರಂತರವಾದಂಥ ಸಾಗರೋಪಾದಿಯಲ್ಲಿ, ಸಮರೋಪಾದಿಯಲ್ಲಿ ಇವರು ಕೆಲಸ ಮಾಡಿದ್ರು ಕೂಡ 2 ವರ್ಷಗಳ ಕಾಲಾವಕಾಶ ಬೇಕಾಗತ್ತೆ. ಯಾಕೆಂದರೆ ಕಟ್ಟಡ ಕಟ್ಟಿದ್ರೆ ಸಾಲದು, ಅದಕ್ಕೆ ಫರ್ನಿಚರ್ಸು, ಫಿಕ್ಸ್ಚರ್ಸು, ಎಲ್ಲ ಪೀಠೋಪಕರಣಗಳು ಎಲ್ಲ ವ್ಯವಸ್ಥೆ ಮಾಡಿ ಪಾಲಿಕೆ ಸದಸ್ಯರಿಗೆ ಮಾತಾಡಲಿಕ್ಕೆ ಮೇಜುಗಳ ಪ್ರತಿ ಮೇಜಿಗೆ ಒಂದು ಮೈಕು, ಈ ಥರ ಎಲ್ಲವನ್ನು ವ್ಯವಸ್ಥೆ ಮಾಡಲಿಕ್ಕೆ ಎಷ್ಟೇ ಮಾಡಿದ್ರು ಇವರು 2 ವರ್ಷಗಳ ಕಾಲ ಬೇಕಾಗ್ತದೆ. ಹಾಗಾಗಿ ಇನ್ನು 2.5 ವರ್ಷಗಳ ಕಾಲ ಇವರು ಚುನಾವಣೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಕಳೆದ 1 ತಿಂಗಳ ಹಿಂದೆ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ಮಾಸಿಕ ಸಭೆ ಇಲ್ಲೇ 2 ದಿನಗೂ ಒಂದಂದರೆ ಕೆಂಪೇಗೌಡ ಪುರಸಭೆ ಮಾಡ್ಬಿಡ್ತೀವಿ ಅಂತ. ಆಯಿತು, ಸಭೆ ಮಾಡ್ತೀರಾ, ಮಹಾಪೌರ್ ಕೂತ್ಕೊಳ್ಳೋದಲ್ಲಿ, ಉಪಮಹಾಪೌರ್ ಕೂತ್ಕೊಳ್ಳೋದು ಯಾವ್ದಾದ್ರು ಬಾಡಿಗೆಗಳು ತೊಗೊಂಡವ್ರನ್ನ ಕೂರ್ಸೋಕ್ಕಾಗ್ತದ? ಅದೆಲ್ಲ ಸಾಧ್ಯ ಇಲ್ಲ. ಮಹಾಪೌರ್ ಇರೋ ಕಡೆಗೇ ಆಯುಕ್ತರು ಇರಬೇಕು, ಮಹಾಪೌರರು ಆಯುಕ್ತರು ಇರೋ ಕಡೆಗೆ ಕೌನ್ಸಿಲ್ ಸೆಕ್ರೆಟರಿ ಆಫೀಸ್ ಇರಬೇಕು, ಹಾಗೆ ಲೀಗಲ್ ಸೆಲ್ ಆಫೀಸ್ ಇರಬೇಕು, ಮತ್ತು ಈ ಬೇರೆ ಬೇರೆ ಇಲಾಖೆಗಳ ಮುಖ್ಯಸ್ಥರ ಇದು ಇರಬೇಕು. ಹಾಗೆ ಅದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ನಾಯಕರ ಕೊಠಡಿಗಳು ಅಲ್ಲೇ ಇರಬೇಕು, ಉಪಮಹಾಪೌರರ ಕೊಠಡಿಗಳು ಅಲ್ಲೇ ಇರಬೇಕು, ಹಾಗೆ ಸ್ಥಾಯಿ ಸಮಿತಿ ಕೊಠಡಿಗಳು ಅಲ್ಲೇ ಇರಬೇಕು. ಎಲ್ಲ ಒಂದೊಂದು ಏರಿಯಾದಲ್ಲಿ ಒಂದೊಂದು ಸ್ಥಾಯಿ ಸಮಿತಿ ಕೊಠಡಿಗಳು ಮಾಡ್ತೀವಿ ಅಂತಂದರೆ ಅದು ದೊಡ್ಡ ನಗಪಾಟ್ಲಿಗೀಡಾಗ್ತದೆ. ಹಾಗಾಗಿ ಇವರು ಅವಶ್ಯಕತೆ ಇರತಕ್ಕಂಥ, ನ್ಯಾಯಸಮ್ಮತವಾಗಿ ಅವಶ್ಯಕತೆ ಇರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂಥ ಸುಸಜ್ಜಿತವಾದಂಥ ಕನಿಷ್ಠ 10 ದೊಡ್ಡ ಕೊಠಡಿಗಳು ಸೇರಿದಾಗೆ 50 ಕೊಠಡಿಗಳಿರ್ತಕ್ಕಂಥ ಒಂದು ಭವನವನ್ನು ಇವರು ನಿರ್ಮಾಣ ಮಾಡಿ ಅದರ ಜೊತೆಗೆ 200ರಿಂದ 300 ಕಾರುಗಳು, ವಾಹನಗಳ ನಿಲುಗಡೆಗೆ ಅವಕಾಶ ಇರತಕ್ಕಂಥ ಜಾಗವನ್ನು ಗುರುತು ಮಾಡಿ ಆ ನಂತರವಷ್ಟೇ ಇವರು ಈ ಒಂದು ಚುನಾವಣೆಗೆ ಮುಂದಾಗಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅವರು ನವೆಂಬರ್ 3ನೇ ತಾರೀಕು ತನಕ ಸುಪ್ರೀಂ ಕೋರ್ಟ್ ಏನು ಇವತ್ತು ಇವರಿಗೆ ಡೆಡ್ಲೈನನ್ನು ಕೊಟ್ಟಿದೆ. ಹಾಗಾಗಿ ಅಷ್ಟರೊಳಗೆ ನಾವು ವಾರ್ಡ್ ಡಿಲಿಮಿಟೇಷನ್ ಅಂದರೆ ವಾರ್ಡ್ ಮರುವಿಂಗಡಣಾ ಕಾರ್ಯ ಮುಗಿಸಿರ್ತೀವಿ, ಅಫಿಡವಿಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ರಿಸರ್ವೇಷನ್ನು ಒಂದು ಏನು ಅದು ಪ್ರಕ್ರಿಯೆ ಮುಗಿಸಿ ಅದನ್ನು ಅಫಿಡವಿಟ್ ಆಗ್ತೀವಿ, ಅಷ್ಟು ಮಾತ್ರ ಮಾಡ್ತಾರೆ. ಅದಾದ ನಂತರ ಯಾವುದೇ ಕಾರಣಕ್ಕೂ ಇವರು ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಈ ಗೊಂದಲದಿಂದ ಸಹಜವಾಗಿಯೇ ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಪಕ್ಷ, JDS ಸೇರಿದಾಗೆ, ಆಮ್ ಆದ್ಮಿ ಪಾರ್ಟಿ ಸೇರಿದಾಗೆ ಸಾಕಷ್ಟು ಪಕ್ಷಗಳು, ರಾಜಕೀಯ ಪಕ್ಷಗಳು ಇಂದ ಅಪೇಕ್ಷಿತರಿರ್ತಕ್ಕಂಥವ್ರು, ಅಂದರೆ ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಆಗಬೇಕು, ಗೆಲ್ಲಬೇಕು ಅಂತ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ದೊಡ್ಡ ಮಟ್ಟದ ಆರ್ಥಿಕವಾದಂಥ ಹೊಡೆತ ಬೀಳ್ತಾ ಇದೆ. ಗಣೇಶನ ಹಬ್ಬ ಇರ್ಬೋದು, ಅಥವಾ ರಾಜ್ಯೋತ್ಸವ ಇರ್ಬೋದು, ಅಥವಾ ಅಣ್ಣಮ್ಮೋತ್ಸವ ಇರ್ಬೋದು, ಅಥವಾ ಮದುವೆ, ಮುಂಜಿ, ಸಾವು ನೋವು ಇರ್ಬೋದು, ಅಥವಾ ಕ್ರಿಸ್ಮಸ್ ಇರ್ಬೋದು, ಅಥವಾ ಈದ್ ಮಿಲಾದ್ ಇರ್ಬೋದು, ಬಕ್ರೀದ್ ಇರ್ಬೋದು, ಈ ರೀತಿಯ ಹಬ್ಬಗಳಿಗೆ ಅವರಿಂದ ಹಣವನ್ನು ಅಪೇಕ್ಷೆ ಮಾಡ್ಕೊಂಡು ಇವ್ರು ಹೇಗಿದ್ರು ಅಭ್ಯರ್ಥಿ ಆಗ್ತಾ ಇದ್ದಾರೆ ಅಂತ ಹೇಳಿ ಸಾಧ್ಯವಾದಷ್ಟು ಇವರಿಂದ ಹಣವನ್ನು ಯಾವ ರೀತಿ ತೊಗೋಬೋದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡುವಂತಾನೆ ಕೆಲವೊಂದಷ್ಟು ಜನ ಅದಕ್ಕೆ ಅಂತ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಈ ಹಬ್ಬ ಹರಿದಿನಗಳ ಮೂಲಕ ಅವರು ಹಣವನ್ನು ಖರ್ಚು ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಈ ಆಕಾಂಕ್ಷಿಗಳು ಮತ್ತು ಅಪೇಕ್ಷಿತರು ಇರೋದರಿಂದ ಲಕ್ಷಾಂತರ ರೂಪಾಯಿ ಅವರು ಖರ್ಚು ಮಾಡ್ತಾನೆ ಹೋಗಬೇಕಾಗತ್ತೆ. ಇದು ಎಲ್ಲ ಒಂದು ಕಡೆ ಅವರ ಜೀವನದಲ್ಲಿ ಸುಮಾರು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 368 ವಾರ್ಡ್ಗಳನ್ನು ಏನು ಇವತ್ತು ವಿಭಜನೆ ಮಾಡಿದ್ದಾರೆ, 368 ವಾರ್ಡ್ಗಳು ಕನಿಷ್ಠ 5,000ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಬೆಂಗಳೂರು ಮಹಾನಗರದ ಕನಿಷ್ಠ ಇರುವಂಥದ್ದು. ಅಷ್ಟು ಜನರ ಜೀವನದಲ್ಲಿ ಸರ್ಕಾರ ಆಟ ಆಡ್ತಾ ಇದೆ. ಹಾಗಾಗಿ ನಾನು ಇವರೆಲ್ಲರಲ್ಲೂ ಯಾರ್ಯಾರು ಆಕಾಂಕ್ಷಿಗಳಿದ್ದೀರಾ 100ಕ್ಕೆ 100 ಯಾವುದೇ ಕಾರಣಕ್ಕೂ ಇನ್ನು 2-2.5 ವರ್ಷಗಳ ಅವಧಿ ತನಕ ಪಾಲಿಕೆಗೆ ಬೆಂಗಳೂರಿನ 5 ಭಾಗಗಳನ್ನಾಗಿ ಇವರು ವಿಭಜನೆ ಮಾಡಿದ್ದಾರೆ, ಅದಕ್ಕೆ ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣವನ್ನು
ನೀವು ದಯವಿಟ್ಟು ಅದನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದನ್ನು ಸಾವಕಾಶವಾಗಿ ಅದನ್ನು ನೀವು ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಬೇಕಾದ್ರೆ ದಾನ ಮಾಡೋದ್ರ ಮೂಲಕ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಹೊರತು ಈ ರೀತಿ ವೃಥಾ ಖರ್ಚು ಮಾಡಿ ನೀವು ದುಡ್ದಿರ್ತಕ್ಕಂಥ ಹಣವನ್ನು ಪೋಲ್ ಮಾಡ್ಕೋಬೇಡಿ. ಆ ಥರ ನೀವು ಒಂದು ಸಲ ಮುಂದಾದರೆ ಇನ್ನು 2-2.5 ವರ್ಷಗಳ ಕಾಲ ಅದನ್ನು ಮುಂದುವರ್ಸ್ಕೊಂಡೇ ಹೋಗಬೇಕಾಗತ್ತೆ. ಹಾಗಾಗಿ ನೀವು ಕೂಡಿಟ್ಟಂಥ ಹಣ ದಿನೇ ದಿನೇ ಕಡಿಮೆ ಆಗ್ತಾ ಹೋಗಿ ನಿಮ್ಮ ಖಜಾನೆ ಬರಿದಾಗತ್ತೆ. ಅಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಒಂದು ರೀತಿಯಲ್ಲಿ ಈ ಅಪೇಕ್ಷಿತರು ಮತ್ತು ಆಕಾಂಕ್ಷಿಗಳ ಜೀವನದಲ್ಲಿ ಆಟ ಆಡ್ತಾ ಇದೆ ಅಂತ ಹೇಳಕ್ಕೆ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಟ್ಟು ಮತ್ತೊಮ್ಮೆ ಶತಾಯಗತೆ ಏನೇ ತಿಪ್ಪರ್ಲಾಗ ಹಾಕೋದು ಸರ್ಕಾರ 2027 ಡಿಸೆಂಬರ್ ತನಕ ಚುನಾವಣೆ ನಡೆಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಸಮರೋಪಾದಿಯಲ್ಲಿ 4 ಪಾಲಿಕೆಗಳ ಕಟ್ಟಡಗಳನ್ನು ನಿರ್ಮಾಣ ಕಾರ್ಯವನ್ನು ಈಗಲೇ ಪ್ರಾರಂಭ ಮಾಡಿದ್ರು. ಕನಿಷ್ಠ 2 ವರ್ಷಗಳ ಕಾಲ ಬೇಕಾಗ್ತದೆ. ಅಲ್ಲಿ ತನಕ ಇವರು ಯಾವುದೇ ಕಾರಣಕ್ಕೂ ಈ BBMP ಬದಲಾಗಿ ಇವತ್ತೇನು 5 ಪಾಲಿಕೆಗಳ ರಚನೆ ಆಗಿದೆ, 5 ಪಾಲಿಕೆಗಳ ಚುನಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಮಧ್ಯದಲ್ಲಿ ಈಗ ಅಧಿಕಾರಿಗಳಿಗೆ ಯಾವುದೇ ಜನಸಾಮಾನ್ಯರು ಭೇಟಿ ಮಾಡಕ್ ಹೋದ್ರೆ ಅಥವಾ ಫೋನ್ ಕರೆಗಳ ಮೂಲಕ ಅವ್ರ ಕೆಲಸಗಳನ್ನ ಫಾಲೋ ಅಪ್ ಮಾಡಕ್ ಹೋದ್ರು ಕೂಡ ಯಾರು ಅಧಿಕಾರಿಗಳಿಗೆ ಒಂದು ಕ್ಲಾರಿಟಿ ಇಲ್ಲ. ಯಾರು ಎಲ್ಲಿ ಯಾರ್ಯಾರಿಗೆ ಏನೇನು ಅವರ ಒಂದು ವ್ಯಾಪ್ತಿಗಳಿದೆ, ಏರಿಯಾಗಳ ಬಗ್ಗೆ ಆಗಿರ್ಬೋದು, ಹೊಸ ಬೈಲಗಳಾಗಿರ್ಬೋದು, ರೂಲ್ಸ್ಗಳ ಬಗ್ಗೆ ಯಾರು ಕೂಡ ಅಧಿಕಾರಿಗಳು ನಾವು ಟ್ರೈನಿಂಗಲ್ಲಿ ಇದ್ದೀವಿ, ನನಗೆ ಗೊತ್ತಿಲ್ಲ ಇಲ್ಲಿ ನನ್ನ ಅಧಿಕಾರ ವ್ಯಾಪ್ತಿ, ನನ್ನ ಒಂದು ಅಂಡರ್ ಅವ್ರಿಗೆ ಏನೇನು ಬರುತ್ತೆ ಅನ್ನುವಂಥದ್ದು, ಇದು ಜನರಿಗೂ ಸಮಸ್ಯೆ ಆಗ್ತಿದೆ. ಈ ಗೊಂದಲ ಯಾವಾಗ ಬಗೆಹರಿಬೋದು ಸರ್? ಅಧಿಕಾರಿಗಳ ಮಟ್ಟದಲ್ಲಿ ಏನು ಸಮಸ್ಯೆ ಆಗ್ತಿದೆ ನಿಮ್ಗೆ ಗೊತ್ತಿರೋ ಹಾಗೆ ಸರ್? ಅಧಿಕಾರಿಗಳು ಅದಕ್ಕಿಂತಲೂ ಮೊದಲು ಈ GBA ರಚನೆ ಆದ ನಂತರ 5 ಪಾಲಿಕೆಗಳು ರಚನೆ ಏನಾಯಿತು GBA ಮೂಲಕ, ಅವರು ಮಾಡಬೇಕಾಗಿದ್ದಂಥ ಕೆಲಸ ಮೊದಲು ಬೇಕಾಗಿರ್ತಕ್ಕಂಥ ತಂತ್ರಾಂಶಗಳನ್ನು ಅವರು ಸರಿಪಡಿಸ್ಕೋಬೇಕಾಗಿದ್ದು. ನೋಡಿ, ಈಗಾಗಲೇ 2.5 ತಿಂಗಳು ಸಂಪೂರ್ಣ ಆಗಿದ್ರು ಕೂಡ ಇಲ್ಲಿಯವರೆಗೆ 5 ಪಾಲಿಕೆಗೆ ಸಂಬಂಧಪಟ್ಟ ಸಾಫ್ಟ್ವೇರ್ನ ಇವರು ತಯಾರು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಒಂದು. ಇವರು ಬೇಕಾಬಿಟ್ಟು ಈಗ ಏನು ಮಾಡಿದ್ದಾರೆ, ಇದಕ್ಕೆ ಮುಂಚೆ 198 ವಾರ್ಡ್ಗಳಿದ್ದಂಥ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ 225 ವಾರ್ಡ್ಗಳು ಅಂತ ರಚನೆ ಮಾಡಿದ್ರು. ಎಂಜಿನಿಯರಿಂಗ್ ವಿಭಾಗಗಳಿಗೆ 225 ವಾರ್ಡ್ಗಳು ಅಂತ ಮಾಡಿಕೊಂಡ್ರು. ಆ ರೆವಿನ್ಯೂ ಇಲಾಖೆಗೆ, ಕಂದಾಯ ಇಲಾಖೆಗೆ 198 ವಾರ್ಡ್ಗಳನ್ನು ಹಾಗೆ ಉಳಿಸ್ಕೊಂಡ್ರು. ಅಲ್ಲಿ ದೊಡ್ಡ ಮಟ್ಟದ ಗೋಜಲಾಗಿರ್ತಕ್ಕಂಥದ್ದು. ಈಗೇನಾಗಿದೆ, ವಿಶೇಷವಾಗಿ ತುಂಬ ಗೊಂದಲ ಆಗಿರ್ತಕ್ಕಂಥದ್ದು 4 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಪದ್ಮನಾಭನಗರ, ರಾಜರಾಜೇಶ್ವರಿ ನಗರ, ಮಹದೇವಪುರ ಮತ್ತು ದಾಸರಳ್ಳಿ, ಮಹದೇವಪುರ ಮತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಗಳನ್ನು 2 ಪಾಲಿಕೆಗಳಿಗೆ ವಿಭಜನೆ ಮಾಡಿರ್ತಕ್ಕಂಥದ್ದು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರವನ್ನು 3 ಪಾಲಿಕೆಗಳಿಗೆ ಅರ್ಧ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ, ಉದಾಹರಣೆಗೆ ನಾವು ಪಾಲಿಕೆಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರವನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಕ್ಕಂಥದ್ದು ಒಂದು ವಿಭಾಗ ಅಂತ ಕರಿತೀವಿ, ಡಿವಿಷನ್ ಅಂತ ಕರಿತೀವಿ. ಇವತ್ತು ಪದ್ಮನಾಭನಗರಕ್ಕೆ 2 ಡಿವಿಷನ್ ಆಗಿದೆ, 2 ಕಾರ್ಯಪಾಲಕ ಅಭಿಯಂತರು ಬಂದಿದ್ದಾರೆ. ಅಂಥ ಒಂದು ಹಾಸ್ಯಾಸ್ಪದ ಸನ್ನಿವೇಶಗಳಿಗೆ ನಾವೆಲ್ಲ ಸಾಕ್ಷಿಭೂತರಾಗ್ತಾ ಇದ್ದೀವಿ. ಸರ್ಕಾರ ಮಾಡಿರ್ತಕ್ಕಂಥ ಒಂದು ತುಗಲಕ್ ದರ್ಬಾರನ್ನ ಹೊಂದಿದ್ರಲ್ಲಿ ಮಹದೇವಪುರಕ್ಕೆ 2 ಕಾರ್ಯಪಾಲಕ ಅಭಿಯಂತರಂತೆ, ರಾಜರಾಜೇಶ್ವರ ನಗರಕ್ಕೆ 3 ಕಾರ್ಯಪಾಲಕ ಅಭಿಯಂತರಂತೆ, ದಾಸರಳ್ಳಿಗೆ 2 ಕಾರ್ಯಪಾಲಕ ಅಭಿಯಂತರು, ಪದ್ಮನಾಭನಗರಕ್ಕೆ 2 ಕಾರ್ಯಪಾಲಕ ಅಭಿಯಂತರು ಅಂತ ಒಂದು ಮಾಡೋದ್ರ ಜೊತೆಗೆ ಪಾಲಿಕೆಯಲ್ಲಿದ್ದಂಥ ವಿಶೇಷವಾದಂಥ ಯೋಜನೆಗಳು, ಅಂದರೆ ಅದು ಗ್ರೇಡ್ ಸಪ್ರೇಟ್ ಇರ್ಬೋದು, ಅಥವಾ ಫ್ಲೈಓವರ್ಗಳಿರ್ಬೋದು, ಅಥವಾ ಅಂಡರ್ ಪಾಸ್ಗಳಿರ್ಬೋದು, ಇದನ್ನೆಲ್ಲ ವಿಶೇಷ ಯೋಜನೆಗಳು. ಅದಕ್ಕೆ ಅಂತಲೇ ಯೋಜನೆ ಕೇಂದ್ರ ಇಲಾಖೆ ಅಂತ ಇತ್ತು. ಅದನ್ನು ಕೂಡ ತೆಗೆದುಹಾಕಿ ಎಲ್ಲವನ್ನು ಕೂಡ ಮಾಮೂಲಿ ಸಾಮಾನ್ಯ ವಾರ್ಡ್ ವರ್ಕ್ಸ್ ಮಾಡ್ತಾ ಇದ್ದಂಥ ಕಾರ್ಯಪಾಲಕ ಅಭಿಯಂತರಗಳಿಗೆ ವಹಿಸಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಈ ಒಂದು ದೊಡ್ಡ ಮಟ್ಟದ ಗೋಜಲುಗಳನ್ನು ಮಾಡಿದೆ. ಆ ರೋಡ್ ಇನ್ಫ್ರಾಸ್ಟ್ರಕ್ಚರ್, ರಸ್ತೆಗಳ ಮೂಲಭೂತ ಸೌಕರ್ಯಗಳಲ್ಲಿ ಇಲಾಖೆಯಲ್ಲಿದ್ದಂಥ ಅಧಿಕಾರಿಗಳಿಗೆ ಕೆಲಸ ಇಲ್ಲ. ಹಾಗೆ ಪ್ರಾಜೆಕ್ಟ್ ಸೆಂಟ್ರಲ್ ಅಂತ ಕೇಂದ್ರ ಯೋಜನೆ ಅಂತ ಇತ್ತು, ಅವ್ರಿಗೆ ಕೆಲಸಗಳಿಲ್ಲ. ಹೀಗಾಗಿ ಅವ್ರನ್ನೆಲ್ಲ ಎಲ್ಲಿ ಗುರುತಿಸ್ಕೋಬೇಕು, ಏನು ಮಾಡಬೇಕು ಅಂತಲೇ ದೊಡ್ಡ ಮಟ್ಟದ ಗೋಜಲಾಗಿರೋದು. ಇಲ್ಲಿ ತನಕ ಅದ್ರ ಬಗ್ಗೆ ಇವರು ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋ ಒಂದು ಸೂತ್ರವನ್ನು ಕಂಡುಕೊಳ್ಳಕ್ಕೆ ಕೂಡ ಇವತ್ತು GBA ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಆಯುಕ್ತರಾಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಅದರಲ್ಲಿ ತುಂಬ ದೊಡ್ಡ ಮಟ್ಟದ ವೈಫಲ್ಯವನ್ನು ಕಂಡಿದೆ. ಅಂತಿಮವಾಗಿ ದೊಡ್ಡ ಮಟ್ಟದ ಗೋಜಲುಗಳನ್ನು ಅಧಿಕಾರಿಗಳ ಮಟ್ಟದಲ್ಲಿ, ಅಧಿಕಾರಿ ನೌಕರರ ಮಟ್ಟದಲ್ಲಿ ಮಾಡಿ ಅವ್ರಿಗೆ ಇವತ್ತು ನಾವು ಎಲ್ಲಿ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ನಾಳೆ ಎಲ್ಲಿ ಹೋಗ್ಬೇಕಾಗತ್ತೆ ಅನ್ನೋ ಈ ಒಂದು ಯೋಚನೆಯಲ್ಲೇ ಅವರು ಪ್ರತಿನಿತ್ಯ ಕಾಲ ಕಳೆಯುವಂಥ ಒಂದು ವಿಚಿತ್ರವಾದಂಥ ಸನ್ನಿವೇಶಕ್ಕೆ ಅವ್ರನ್ನೆಲ್ಲ ತಳ್ಳಾಕಿದ್ದಾರೆ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ನಾ ಕೊನೆಯದಾಗಿ ಒಂದು ಅಧಿಕಾರಿಗಳಿಗೆ ನಾನು ಪರ್ಸ್ನಲ್ ಆಗಿ ನನಗೆ ಬಂದಂಥ ವಿಚಾರಗಳು, ಕೂತ್ಕೊಳಕ್ಕೆ ಚೇರ್ಗಳಿಲ್ಲ, ಜಾಗಗಳಿಲ್ಲ, ಕೆಲವರು ಕೂತ್ಕೊಳಕ್ಕೆ ಜಾಗ ಇಲ್ದೇ ಕಾರಿಡಾರ್ಗಳು ಓಡಾಡ್ಕೊಂಡು ಫೀಲ್ಡ್ ವರ್ಕ್ಗಳು ಮಾಡ್ಕೊಂಡು ಬರ್ತಾವನೆ ಅನ್ನೋದು ಒಂದು. ಮತ್ತೆ ಈ 5 ಮಹಾನಗರ ಪಾಲಿಕೆಗೆ ಬೇಕಾದಂತಹ ಮ್ಯಾನ್ ಪವರ್, ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಸಾಕಾಗ್ತಾರ ಸರ್? ಈಗ ನಿಮಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಅಧಿಕಾರಿ ನೌಕರರ ಪೈಕಿ
FDA SDAಗಳು ಸೇರಿದಂಗೆ, ಅಂದರೆ ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, 4ನೇ ದರ್ಜೆ ನೌಕರರು, ಹಾಗೆ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರು, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರು, ಹಾಗೆ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು, ರೆವಿನ್ಯೂ ಇನ್ಸ್ಪೆಕ್ಟ್ರು, ಅಸೆಸರು ಅಂದರೆ ಮೌಲ್ಯಮಾಪಕರು ಅಂತ ಕರಿತೀವಿ, ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ARO ಮತ್ತು ರೆವಿನ್ಯೂ ಆಫೀಸರ್ ಮತ್ತು ಅವ್ರ DC, ಇವರೆಲ್ಲ ಒಂದು ಸೇರಿದಂಗೆ JE AE ಆಮೇಲೆ AEE ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು CE SC ಮತ್ತು CE ಇವರೆಲ್ಲರನ್ನೂ ಸೇರಿಸಿ ಇವತ್ತಿರ್ತಕ್ಕಂಥ ಕೇವಲ 1058 ಜನ ಮಾತ್ರ BBMPಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಆದರೆ 5 ಪಾಲಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಸುಮಾರು 6,500 ಜನ. ಅದಕ್ಕೆ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಇವರಿಂದ ಇಲ್ಲಿ ತನಕ ಅದಕ್ಕೆ ಉತ್ತರ ಇಲ್ಲ. ಹಾಗಾಗಿ ನಾನು ಹೇಳ್ದಾಗೆ ಈಗಾಗಲೇ ತುಘಲಕ್ ದರ್ಬಾರನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೆ ಏನಂದರೆ ಶತಾಯಗತಾಯ ಸುಪ್ರೀಂ ಕೋರ್ಟು 198 ವಾರ್ಡ್ಗಳಿಗೆ ಹೇಗಾದರೂ ಇರಲಿ ನೀವು ಚುನಾವಣೆ ಮಾಡಿ ಅಂತ ಏನು ಆದೇಶ ಮಾಡೋಕ್ಕೆ ಕೊಟ್ಟಿತ್ತೋ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಆ ಮೂಲಕ ತಾವು 30 ಸ್ಥಾನಕ್ಕಿಂತಲೂ ಕಡಿಮೆ ಸ್ಥಾನವನ್ನು ಪಡಿತೀವಿ ಅಂತ ಹೇಳಿ ಸಮೀಕ್ಷೆಯನ್ನು ವರದಿಯನ್ನು ಆಂತರಿಕ ಸಮೀಕ್ಷೆಯನ್ನು ಕೊಡ್ತು ಕಾಂಗ್ರೆಸ್ ಪಕ್ಷಕ್ಕೆ. ಅದರಿಂದ ಪಾರಾಗಲಿಕ್ಕೆ SDPI ಪಕ್ಷ ತಾನು ಪ್ರತ್ಯೇಕವಾಗಿ ಸ್ಥಳೀಯ ಸಂಸ್ಥೆಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ತೀನಿ, 198 ವಾರ್ಡ್ ಆದರೆ 60 ವಾರ್ಡ್ಗಳಿಗೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಏನು ಹೇಳ್ತೋ, ಹಾಗಾಗಿ ಅವ್ರು ಹೇಳಿಕೆ ಕೊಡ್ತೋ ಅದರಿಂದ ಬೆಚ್ಚಿಬಿದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂತಿಮವಾಗಿ ಈ ರೀತಿಯ ಗೊಂದಲದ ಒಂದು ವಾತಾವರಣವನ್ನು, ಗೊಂದಲದ ಪಾಲಿಕೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಗೊಂದಲದ ವಾತಾವರಣ ಅನ್ನೋದಕ್ಕಿಂತಲೂ ಗೊಂದಲ ಗೋಜಲುಗಳ ಪಾಲಿಕೆಗಳನ್ನು ಇವ್ರು ನಿರ್ಮಾಣ ಮಾಡಿದರು. ಇವತ್ತು ಶಾರ್ಟೇಜ್ ಇರ್ತಕ್ಕಂಥ ಸುಮಾರು 5,000ಕ್ಕೂ ಹೆಚ್ಚು ಅಧಿಕಾರಿ ನೌಕರರನ್ನು ಇವ್ರು ನೇಮಕಾತಿ ಮಾಡ್ಕೊಳ್ಳೋದು ಹೇಗೆ? ಒಂದು ವೇಳೆ ನೇಮಕಾತಿ ಮಾಡಿಕೊಂಡ್ರೆ ಅವರಿಗೆ ಪಾಲಿಕೆಯಲ್ಲಿರ್ತಕ್ಕಂಥ ಆದಾಯದ ಮೂಲಗಳಿಂದ ಅವರ ವೇತನವನ್ನು ಭರಿಸ್ಲಿಕ್ಕೆ ಸಾಧ್ಯ ಇದೆ ಅಂದರೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಇವರು 6,500 ಮಂದಿ ಇವತ್ತು ಅವಶ್ಯಕತೆ ಇರತಕ್ಕಂಥ ಅಧಿಕಾರಿ ನೌಕರರ ಒಂದು ಅವರನ್ನು ತಗೊಳ್ಳೋವಂಥ ಕೆಲಸವನ್ನು ನೇಮಕಾತಿ ಮಾಡ್ಕೊಳ್ಳೋವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರೆ ಅವರಿಗೆ ಕನಿಷ್ಠ ಪ್ರತಿ ತಿಂಗಳು 180ರಿಂದ 200 ಕೋಟಿ ರೂಪಾಯಿ ಅಷ್ಟು ಹಣ ಬರೀ ಅವರಿಗೆ ವೇತನ, ಅವರ ಬೇರೆ ಬೇರೆ ಸೌಲಭ್ಯಗಳು TA DA ಸೇರಿದಂಗೆ ಅದು, ಮತ್ತು ನಿವೃತ್ತರಾಗಿರ್ತಕ್ಕಂಥ ನೌಕರರ ಒಂದು ಪೆನ್ಷನ್ ಇರ್ಬೋದು ಅಥವಾ ಬೇರೆ ಬೇರೆ PF ಇರ್ಬೋದು, ಇದಕ್ಕೆ ಪಾವತಿ ಮಾಡಬೇಕಂದ್ರೆ ಕನಿಷ್ಠ 180 ಕೋಟಿ ರೂಪಾಯಿ ಅಷ್ಟು ಹಣ ಬರೀ ಕೇವಲ ಪಾಲಿಕೆ ನೌಕರಿಗೆ ಬೇಕಾಗುತ್ತೆ. 6,500 ನೌಕರಿಗೆ ಅಂತಂದರೆ ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ ಅಂತಂದರೆ ನೀವು ಲೆಕ್ಕ ಹಾಕೋಬೋದು, ಆಲ್ಮೋಸ್ಟ್ 2,500 ಕೋಟಿ ರೂಪಾಯಿ ಅಷ್ಟು. ಅಂದರೆ ನಾವು ಸಂಗ್ರಹ ಮಾಡೋ ಆಸ್ತಿ ತೆರಿಗೆ ಎಲ್ಲ ಕೇವಲ ಅದಕ್ಕೆ ಹೋಗಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಪಾಲಿಕೆ ತಂದುಕೊಂಡಿದೆ. ಪಾಲಿಕೆಗೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ತಂದಿಟ್ಟಿದೆ ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯ ಪ್ರಶ್ನೆ ಸರ್, ಇತ್ತೀಚಿನ ಕೆಲ ತಿಂಗಳುಗಳಲ್ಲಿ ಈ ಸೈಟ್ಗಳಲ್ಲಿ ಮನೆ ಕಟ್ಟುವಂಥವ್ರಿಗೆ ಸಾಕಷ್ಟು ಗೊಂದಲ, ಇನ್ನೂ ಕ್ಲಾರಿಟಿನೇ ಸಿಕ್ಕಿಲ್ಲ. ಈ 2030, 30, 40 ಕಟ್ಟು, ಒಂದು ಕಡೆ ನೀವು OC ತೊಗೊಬೇಕು ಅನ್ಸುತ್ತೆ, ಒಂದು ಕಡೆ CC ತೊಗೊಬೇಕು ಅಂತ, ಒಂದ್ಸಲಿ ಬೆಸ್ಕಾಂ ಕನೆಕ್ಷನ್ ಕೊಡಲ್ಲ ಅಂತ ಅಂದ್ಬಿಟ್ಟು ಜನರಿಗೆ ಈಗಲೂ ಗೊಂದಲ ಇದೆ. ಏನಿದೆ ಸರ್ ಈಗಿನ ಆಪ್ಷನ್ ಪ್ರಕಾರದಲ್ಲಿ ಸರ್ ಈ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಏನು ಕಾರಣ ಸರ್? ಒಂದು ಕಡೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತಾರೆ, ಒಂದು ಕಡೆ ಇಲ್ಲಿನ ಸರ್ಕಾರದಲ್ಲೇ ಡಿಸಿಷನ್ಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಇದೊಂದು ಕ್ಲಾರಿಟಿ ಕೊಡಿ ಸರ್ ನಿಮ್ಮ ಕಡೆಯಿಂದ. ಇಲ್ಲ, ಸರ್ವೋಚ್ಚ ನ್ಯಾಯಾಲಯ ಈ ಸಂಬಂಧ ಅನಧಿಕೃತ ಕಟ್ಟಡಗಳು ಅಂತಂದರೆ ನಕ್ಷೆ ಮಂಜೂರಾತಿ ಪಡೆಯದೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ, ಮತ್ತು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತು ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂದರೆ ಪ್ರಾರಂಭಿಕ ಪ್ರಮಾಣ ಪತ್ರ ಮತ್ತು ಸ್ವಾಧೀನಾನುಭವ ಪತ್ರಗಳನ್ನು ಪಡ್ಕೊಳ್ಳದೆ ಇರತಕ್ಕಂಥ ಕಟ್ಟಡಗಳನ್ನೇನು ಬೃಹತ್ ಕಟ್ಟಡಗಳನ್ನ ಕಟ್ಟಿರ್ತಾರೆ ಅವುಗಳಿಗೆ ಅಂಥ ಕಟ್ಟಡಗಳಿಗೆ ನೀರಿನ ಸಂಪರ್ಕ, ಕುಡಿಯುವ ನೀರಿನ ಸಂಪರ್ಕ ಇರ್ಬೋದು ಅಥವಾ ಒಳಚರಂಡಿ ವ್ಯವಸ್ಥೆ ಅಥವಾ ವಿದ್ಯುತ್ ಶಕ್ತಿಯ ಸಂಪರ್ಕವನ್ನು ಕೊಡಬಾರ್ದು ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ಕಳೆದ 2024 ಡಿಸೆಂಬರ್ 27ನೇ ತಾರೀಕು ಅತ್ಯಂತ ಸ್ಪಷ್ಟವಾದಂಥ ತನ್ನ ತೀರ್ಪಲ್ಲಿ ತಿಳಿಸಿದೆ. ಅದು ಸರಿ ಇದೆ. ಆದರೆ ಅದನ್ನು ಇವರು ಜಾರಿಗೆ ತರಕ್ಕೆ ಮುಂಚೆ ಒಂದು ನಿಗದಿತ ಒಂದು ಮಾನದಂಡವನ್ನು ವಿಧಿಸಿ ಒಂದು ಸಮಯಾವಕಾಶವನ್ನು ಕೊಟ್ಟು, ಹೇಗೆ ತಮಿಳುನಾಡು ಮತ್ತು ತೆಲಂಗಾಣ ರಾಜ್ಯಗಳು 6 ತಿಂಗಳ ಅವಧಿ ತನಕ ಒಂದು ಸಮಯವನ್ನು ಕೊಡ್ತು, ಅಂದರೆ ದಂಡದ ಪ್ರಮಾಣವನ್ನು ವಿಧಿಸಿ ಆ ರೀತಿ ಮಾಡಬೇಕು ಅಂತ ಆ ರೀತಿ ಮಾಡಬೇಕಿತ್ತು. ನಾನು ಕೂಡ ಸುದೀರ್ಘವಾದಂಥ ವಿಸ್ತೃತವಾದಂಥ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಬರೆದಿದ್ದೀನಿ. ಏನೇನು ಪ್ರಾಬ್ಲಮ್ ಆಗಿದೆ. ಇವತ್ತು ಬೆಂಗಳೂರು ಮಹಾನಗರ 1ರಲ್ಲೇ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಕಟ್ಟಡಗಳು, ಕರ್ನಾಟಕ ರಾಜ್ಯದ ಭಾಗದಲ್ಲಿರ್ತಕ್ಕಂಥ ಪುರಸಭೆ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡಗಳ ಪ್ರಮಾಣ ಒಂದು 10 ಲಕ್ಷಕ್ಕಿಂತಲೂ ಜಾಸ್ತಿ. ಬೆಂಗಳೂರು ಮಹಾನಗರದಲ್ಲಿ ಮಾತ್ರ 1.5 ಲಕ್ಷಕ್ಕೂ ಅಧಿಕ ಅನಧಿಕೃತ ಕಟ್ಟಡಗಳು ಇವತ್ತು ತ್ರಿಶಂಕು ಸ್ವರ್ಗದಲ್ಲಿ ನಿಂತಿದೆ. ಅದಕ್ಕೆ ಇವರು ಒಂದು ಸರ್ವೋಚ್ಚ ನ್ಯಾಯಾಲಯ ನಿಮಗೆ ತಕ್ಷಣ ಅಂತ ಹೇಳಿಲ್ಲ, ನೀವು ಒಂದು 6 ತಿಂಗಳ ಕಾಲದ ಮಾನದಂಡವನ್ನು ಕೊಟ್ಟು ಅವರಿಗೆಲ್ಲ ಇಂತಿಷ್ಟು ಪ್ರಮಾಣದ ದಂಡವನ್ನು ವಿಧಿಸಿ ಆ ಮೂಲಕ 10-12 ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನು ನೀವು ಕರ್ನಾಟಕ ರಾಜ್ಯಾದ್ಯಂತ ಒಂದು ವಿದ್ಯುತ್ ಶಕ್ತಿ ಇಲಾಖೆಗೆ, ಜಲಮಂಡಳಿ ಇಲಾಖೆಗಳಿಗೆ, ಹಾಗೆ ಸ್ಥಳೀಯ ಸಂಸ್ಥೆಗಳಿಗೆ ಹರಿದು ಬರೋ ರೀತಿಯಲ್ಲಿ ಮಾಡಬಹುದಾಗಿತ್ತು. ಅದ್ರ ಜೊತೆಗೆ ಆರ್ಥಿಕವಾಗಿ ಈ ಸಂಸ್ಥೆಗಳನ್ನು ಸದೃಢಗೊಳಿಸೋದ್ರ ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡೋದಕ್ಕೆ ಅವಕಾಶ ಇತ್ತು. ಆದರೆ ಕಳೆದ ಒಂದು 20 ದಿನಗಳಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. 30-40 ಅಳತೆಯ 1200 ಚದರಡಿಗಳಷ್ಟು ವಿಸ್ತೀರ್ಣದ ಸ್ವತ್ತಿನಲ್ಲಿ
3 ನಕ್ಷೆ ಮಂಜೂರಾತಿಯನ್ನು ಪಡೆದು 3 ಅಂತಸ್ತುಗಳಷ್ಟು ಕಟ್ಟಡವನ್ನು ಮಾತ್ರ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳಿಗೆ ನಾವು ಯಾವುದೇ OCCC ಇಲ್ದಿರ ನಾವು ಸಂಪರ್ಕವನ್ನು ಕೊಡ್ಬೋದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ತನಕ ಅದನ್ನು ಜಾರಿಗೆ ತಂದಿಲ್ಲ. ಬೆಸ್ಕಾಂ ಅಧಿಕಾರಿಗಳು ಇನ್ನೂ ಮೀನಮೇಷ ಎಣಿಸ್ತಾ ಇದ್ದಾರೆ. ಆ ಮಟ್ಟಕ್ಕೆ ನಿನ್ನೆ ದಿವಸ ಕೂಡ 4,000 ಚದರಡಿಗಳಷ್ಟು ವಿಸ್ತೀರ್ಣದ ಸ್ವತ್ತುಗಳಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿರೋರಿಗೆ ಅವರಿಗೆ ದಂಡದ ರೂಪದಲ್ಲಿ ಒಂದಷ್ಟು ಹಣವನ್ನು ದಂಡ ಅಂತ ವಿಧಿಸಿ ಅವರಿಗೆ ಅನುಮತಿಯನ್ನು ಕೊಡುವಂಥದ್ರ ಬಗ್ಗೆ ನಿನ್ನೆ ಚರ್ಚೆ ಆಯ್ತಾ ಇದ್ದಾರೆ. ಅದನ್ನು ಮುಂದಕ್ಕೆ ಹಾಕಿದ್ದಾರೆ ಅಂತ ಆಯಿತು. ಆದರೆ ಕಳೆದ ತಿಂಗಳು ನೀವು ತೊಗೊಂಡಂಥ ನಿರ್ಣಯ, ಅದರ ಸರ್ಕಾರದ ಅಧಿಸೂಚನೆ, ಸರ್ಕಾರಿ ಆದೇಶ ಏನಾಯಿತು, ಯಾಕೆ ಇನ್ನೂ ಅದನ್ನು ಜಾರಿಗೆ ತರುವಂಥ ಕೆಲಸವನ್ನು ನೀವು ಬೆಸ್ಕಾಂ ಸಂಸ್ಥೆಗೆ ತಿಳಿಸಿಲ್ಲ ಅಂತ ನಾನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಬಿಜೆಪಿ ನಾಯಕರು ಹಾಗೂ ಸಾಮಾಜಿಕ ಹೋರಾಟಗಾರರಾದಂಥ NR ರಮೇಶ್ ಅವರು ಕೊಟ್ಟಂಥ ಒಂದಷ್ಟು ತಾಂತ್ರಿಕವಾಗಿ, ಅದರಲ್ಲೂ ಕೂಡ BBMP ಚುನಾವಣೆ ಅಂದರೆ GBA ಮಹಾನಗರ ಪಾಲಿಕೆಗಳ ಚುನಾವಣೆ ಮಾಡೋದಕ್ಕೆ ತಾಂತ್ರಿಕವಾಗಿ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಜೊತೆಗೆ ಸಿಬ್ಬಂದಿಯ ಕೊರತೆ ಆಗಿರ್ಬೋದು, ಈಗ ಆಗ್ತಾ ಇರುವಂಥ ಜನರಿಗೆ ಆಗ್ತಿರುವಂಥ ಸಮಸ್ಯೆ ಎಲ್ಲವನ್ನು ಕೂಡ ವಿವರವಾಗಿ ಹೇಳಿದ್ದಾರೆ. ಹಾಗೂ ನಿಕಟಪೂರ್ವ ಕಾರ್ಪೊರೇಟರ್ಗಳು ಮತ್ತೆ ಯಾರು ಸ್ಪರ್ಧಿಸಬೇಕು ಅಂದ್ಕೊಂಡಿರುವಂಥವ್ರು, ಜೊತೆಗೆ ಹೊಸ ಆಕಾಂಕ್ಷಿಗಳು ಯಾರಿದ್ದಾರೆ, ದಯಮಾಡಿ ನೀವು ಖರ್ಚು ಮಾಡ್ತಿರೋ ಹಣ ಇದೆಯಲ್ಲ ಅದನ್ನು ಕಷ್ಟ ಇರೋವಂಥವ್ರಿಗೆ ವಿನಿಯೋಗ ಮಾಡಿ, ಅದನ್ನ ಬಿಟ್ಟು ಇನ್ನೇನು ಎಲೆಕ್ಷನ್ ಬಂದೇ ಬಿಡ್ತು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಮಾಡಕ್ಕೆ ಹೋಗ್ಬಿಡಿ. ಕನಿಷ್ಠ ಅಂದ್ರೂ 2 ರಿಂದ 2.5 ವರ್ಷ ಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.